ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ S18 ನ್ಯೂಸ್. ಸ್ಥಳೀಯ ಟ್ರಾನ್ಸ್ಪೋರ್ಟರ್ಗಳಿಗೆ ಅವಕಾಶ ನೀಡದ ಕಾರ್ಖಾನೆಗಳ ವಿರುದ್ಧ ಆಕ್ರೋಶ, ಇದೇ ಹೊತ್ತಿನ ವಿಶೇಷ. ಹೌದು ವೀಕ್ಷಕರೇ, ಸಂಡೂರು ತಾಲೂಕು ಗಣಿ ಎದುರು ಸಾಗಣೆ ಗುತ್ತಿಗೆದಾರರ ಸಂಘದ ವತಿಯಿಂದ ಕರ್ನಾಟಕ ಇಂಡಸ್ಟ್ರಿಯಲ್ ಪಾಲಿಸಿಯನ್ನ ಪಾಲಿಸದಿರುವುದನ್ನ ಖಂಡಿಸಿ ದೋಣಿಮಲೈ ಕ್ರಾಸ್ನ NMDC ಬಸ್ ನಿಲ್ದಾಣದ ಬಳಿ ಎಲ್ಲಾ ಕಾರ್ಖಾನೆಗಳ ವಿರುದ್ಧ ರಸ್ತೆ ತಡೆ ಪ್ರತಿಭಟನೆ ಹಮ್ಮಿಕೊಳ್ಳಲಾಯಿತು. ಪ್ರತಿಭಟನೆಯಲ್ಲಿ ಮಾತನಾಡಿದ ಸಂಘದ ಮುಖಂಡ ಜಯಣ್ಣನವರು, ಹೊರಗಿನ ಕಾರ್ಖಾನೆಗಳು ಸ್ಥಳೀಯ ಟ್ರಾನ್ಸ್ಪೋರ್ಟರ್ಗಳನ್ನ ನಿರ್ಲಕ್ಷಿಸುತ್ತಾ ಇವೆ ಅಂತ ಆರೋಪಿಸಿದ್ರು. ತಮ್ಮ ಬೇಡಿಕೆಗಳನ್ನು ಸಂಬಂಧಿತ ಕಂಪನಿಗಳಿಗೆ ತಲುಪಿಸಿದ್ರು ಸಹ ಇದುವರೆಗೂ ಯಾವುದೇ ಸ್ಪಂದನೆ ದೊರಕಿಲ್ಲ. ಸ್ಥಳೀಯರಿಗೆ ಉದ್ಯೋಗಾವಕಾಶಗಳು ಸಿಗ್ತಾ ಇಲ್ಲ ಅಂತ CSR ನಿಯಮಗಳನ್ನ ಪಾಲಿಸಲಾಗುತ್ತಿಲ್ಲ. ಇದರಿಂದಾಗಿ ಟ್ರಾನ್ಸ್ಪೋರ್ಟರ್ಗಳು ನಿರುದ್ಯೋಗಿಗಳಾಗಿದ್ದಾರೆ ಅಂತ ಅವರು ಅಸಮಾಧಾನ ವ್ಯಕ್ತಪಡಿಸಿದ್ರು. ಹಾಗೆಯೇ ಹೊಸಪೇಟೆ ಹಾಗೂ ಬಳ್ಳಾರಿಯ ಟ್ರಾನ್ಸ್ಪೋರ್ಟರ್ಗಳಿಗೆ ಪ್ರಭಾವಿಗಳ ಒತ್ತಡದ ಹಿನ್ನೆಲೆಯಲ್ಲಿ ಅವಕಾಶಗಳನ್ನ ನೀಡಲಾಗುತ್ತಿದೆ ಅಂತ ಆರೋಪಿಸಿ ಇದರಿಂದ ಸ್ಥಳೀಯರಿಗೆ ಅನ್ಯಾಯವಾಗುತ್ತಿದೆ ಅಂದ್ರು. ಇದು ನಮ್ಮ ಮೊದಲ ಹಂತದ ಸೌಮ್ಯ ಹೋರಾಟ. ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ನಡೆಸಬೇಕಾಗುತ್ತೆ ಅಂತ ಎಚ್ಚರಿಕೆ ನೀಡಿದ್ರು. ಮನವಿ ಪತ್ರದ ಪ್ರಮುಖ ಬೇಡಿಕೆಗಳು. ಇನ್ನು ಮನವಿ ಪತ್ರದ ಪ್ರಮುಖ ಬೇಡಿಕೆಗಳು ಏನು ಅಂದ್ರೆ, ಕಾರ್ಖಾನೆ ಮಾಲೀಕರು ಯಾವುದೇ ಪ್ರಭಾವಿಗಳಿಗೆ ಮಣಿದು ಕಡಿಮೆ ದರದಲ್ಲಿ ಸಾಗಾಣಿಕೆ ಮಾಡುವವರಿಗೆ ಅವಕಾಶ ನೀಡಬಾರದು. ಸ್ವಂತ ಗಣಿಗಾರಿಕೆ ಹೊಂದಿರುವ ಕಾರ್ಖಾನೆಗಳು ತಮ್ಮ ಅದಿರು ಸಾಗಾಣಿಕೆಯನ್ನ ಸ್ಥಳೀಯರಿಗೆ ನೀಡಬೇಕು. ಸಂಘದ ಪದಾಧಿಕಾರಿಗಳು ಭೇಟಿ ನೀಡಿದಾಗ ಪದಾಧಿಕಾರಿಗಳು ಸಮಸ್ಯೆಗಳನ್ನ ಚರ್ಚಿಸಿ ಮನವಿಯನ್ನ ಸ್ವೀಕರಿಸಬೇಕು. 18/2/2025 ಕರ್ನಾಟಕ ಹೊಸ ಇಂಡಸ್ಟ್ರಿಯಲ್ ಪಾಲಿಸಿಯನ್ನ ಕಟ್ಟುನಿಟ್ಟಾಗಿ ಪಾಲಿಸಬೇಕು. ಜಿಂದಾಲ್ ಕಂಪನಿಯು ನಿಗದಿಪಡಿಸಿರುವ ಪ್ರತಿ ಕಿಲೋಮೀಟರ್ ದರವನ್ನ ಅನುಸರಿಸಿ MMRD ನಿಯಮದಂತೆ ಪಾವತಿಸಬೇಕು. ಗಣಿಬಾಧಿತ ಪ್ರದೇಶಗಳಲ್ಲಿ ಆರೋಗ್ಯ, ಶಿಕ್ಷಣ ಮತ್ತು ಮೂಲಭೂತ ಸೌಲಭ್ಯಗಳನ್ನು ಒದಗಿಸಬೇಕು. ಸ್ಥಳೀಯ ಯುವಕರಿಗೆ ಉದ್ಯೋಗಾವಕಾಶ ಕಲ್ಪಿಸಬೇಕು. ಸ್ಥಳೀಯ ಟ್ರಾನ್ಸ್ಪೋರ್ಟರ್ಗಳಿಗೆ ಮೊದಲ ಆದ್ಯತೆ ನೀಡಬೇಕು. ಹೊರ ಜಿಲ್ಲೆಗಳಿಗೆ ಸಾಗಿಸುವ ಅದಿರು ಗುತ್ತಿಗೆಗಳನ್ನ ಸಂಪೂರ್ಣವಾಗಿ ಸ್ಥಳೀಯರಿಗೆ ನೀಡಬೇಕು. ನಿಗದಿತ ದರದಲ್ಲಿ ಯಾವುದೇ ವ್ಯತ್ಯಾಸ ಅಥವಾ ಅಸ್ವಸ್ಥ ಸ್ಪರ್ಧೆ ಇಲ್ಲದೆ ನೀಡಬೇಕು ಅಂತ ತಮ್ಮ ಪ್ರಮುಖ ಬೇಡಿಕೆಗಳನ್ನ ಮುಂದಿಟ್ರು. ಇನ್ನು ಇದೇ ಪ್ರತಿಭಟನೆಯಲ್ಲಿ ನವಲೂಟಿ ಜಯಣ್ಣ, ತುಮಟಿ ಲಕ್ಷ್ಮಣ, GBT ಬಸವರಾಜ್, ಕಾಳಿಂಗೇರಿ ಮಲ್ಲಿಕಾರ್ಜುನ, ಫಕೀರಪ್ಪ, ನಾಗರಾಜ್, ಅನಿಲ್ ನಿಕ್ಕಂ, ವಾಮಣ್ಣ, ಮರಿಸ್ವಾಮಿ, ಸಿದ್ದೇಶ್, ಸಂದೀಪ್, ಶಿರಾಜ್ ಹುಸೇನ್, ರಾಮಕೃಷ್ಣ ಹೆಗಡೆ ಸೇರಿದಂತೆ ಹಲವರು ಭಾಗವಹಿಸಿದ್ರು. ಇದಾಗಿತ್ತು ಈ ಕ್ಷಣದ ಪ್ರಮುಖ ಅಪ್ಡೇಟ್ಸ್. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ S18 ನ್ಯೂಸ್. ಇದು ಸತ್ಯದ ಪರಧ್ವನಿ. ಸಾಂಕೇತಿಕ ಪ್ರತಿಭಟನೆ, ರಸ್ತೆ ತಡೆ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲ ಪತ್ರಿಕಾ ಮಾಧ್ಯಮದ ಸ್ನೇಹಿತರಿಗೆ ನಮಸ್ಕಾರಗಳು. ಈ ಹಿಂದೆ ನಾವು ಪ್ರತಿಭಟನೆ ಪ್ರೆಸ್ ಮೀಟ್ ಮಾಡಿದ್ವಿ ತಮ್ಮ ಮುಂದೆ. ಇವತ್ತೇನು ಸಂಡೂರು ತಾಲೂಕಿನಿಂದ ಏನು ನಮ್ಮ ಮೈನ್ಸ್ಗಳಿಂದ ಇವತ್ತು ಎಲ್ಲ ಹೊರಗಿನ ಫ್ಯಾಕ್ಟ್ರಿಗಳು ಬಳ್ಳಾರಿ, ವಿಜಯನಗರ ಮತ್ತು ಕೊಪ್ಪಳ ಜಿಲ್ಲೆಗಳಿರ್ತಕ್ಕಂಥ ಫ್ಯಾಕ್ಟ್ರಿಗಳು ಇಲ್ಲಿಂದ ನಮ್ಮ ಮೈನ್ಸ್ಗಳಿಂದ ಕಬ್ಬಿಣದ ಅದರನ್ನು ಏನು ಪರ್ಚೇಸ್ ಮಾಡಿ ತಗೊಂಡು ಹೋಗ್ತಿದ್ದಾರೆ. ಸಂಡೂರಿನ ಸ್ಥಳೀಯ ಒಂದು ಟ್ರಾನ್ಸ್ಪೋರ್ಟ್ಗಳಿಗೆ ಇವತ್ತು ನಿರ್ಲಕ್ಷ್ಯ ಮಾಡಿದ್ದಾರೆ. ನಮಗೆ ಟ್ರಾನ್ಸ್ಪೋರ್ಟ್ ಕೊಡ್ತಾ ಇಲ್ಲ. ಕೆಲವು ಪ್ರಭಾವಿಗಳಿಗೆ ಮಣಿದು ಅಲ್ಲಿ ಹೊಸಪೇಟೆ ಮತ್ತು ಬಳ್ಳಾರಿಯವರು ಭಾಳಷ್ಟು ಟ್ರಾನ್ಸ್ಪೋರ್ಟ್ ಮಾಡ್ತಾ ಇದ್ದಾರೆ. ಸ್ಥಳೀಯರಿಗೆ ಕೊಪ್ಪಳದ ಜಿಲ್ಲೆಗಳವರು ಸ್ಥಳೀಯ ಟ್ರಾನ್ಸ್ಪೋರ್ಟ್ಗಳಿಗೆ ನ್ಯಾಯ ಸಿಗಬೇಕು. ಇಲ್ಲಿ ಭಾಳಷ್ಟು ಜನ ನಿರುದ್ಯೋಗಿಗಳಿದ್ದಾರೆ. ಟ್ರಾನ್ಸ್ಪೋರ್ಟ್ಗಳು ಸುಮಾರು 200 ಜನ ಟ್ರಾನ್ಸ್ಪೋರ್ಟ್ಗಳಿದ್ದಾರೆ. ಜಿಂದಾಲ್ ಕ್ಯಾಪ್ಟಿವ್ ಮೈನ್ಸ್ನಿಂದ ಸುಮಾರು 100-150 ಜನ ಟ್ರಾನ್ಸ್ಪೋರ್ಟ್ಗಳನ್ನ ಏಕಕಾಲದಲ್ಲಿ ತೆಗೆದು ಹಾಕಿದರು. ಆ ಎಲ್ಲ ಟ್ರಾನ್ಸ್ಪೋರ್ಟ್ಗಳು ಕೂಡ ಇವತ್ತು ಈ ಗಣಿಬಾಧಿತ ಪ್ರದೇಶಗಳವರು ಈ ಗಣಿಗಳನ್ನೇ ನಂಬಿ ಜೀವನ ಮಾಡ್ತಕ್ಕಂಥವ್ರು. ಇವ್ರಿಗೆ ಟ್ರಾನ್ಸ್ಪೋರ್ಟ್ ಬೇಕಂತೇಳಿ ತಮ್ಮ ಮುಂದೆ ಈ ಹಿಂದಿನ ಪತ್ರಿಕಾಗೋಷ್ಠಿಯಲ್ಲಿ ನಾವು ವಿಚಾರವನ್ನು ಮಂಡಿಸಿದ್ವಿ. ಏನು ಪತ್ರಿಕಾಗೋಷ್ಠಿಯಲ್ಲಿ ಮಂಡಿಸಿರ್ತಕ್ಕಂಥ ವಿಷಯಗಳು ಸುಮಾರು ಒಂದು 12 ಪಾಯಿಂಟ್ಗಳು ತಗೊಂಡು ಹೋಗಿ ನಾವು ಎಲ್ಲ ಫ್ಯಾಕ್ಟ್ರಿಗಳವರೆಗೆ ತಲುಪಿಸಿ ನಮ್ಮ ಬೇಡಿಕೆಗಳನ್ನು ಅವ್ರ ಮುಂದಿಟ್ಟಿದ್ದೀವಿ. ಟ್ರಾನ್ಸ್ಪೋರ್ಟ್ ಕೊಡಬೇಕು, ಜೊತೆಗೆ MMRD ಆ್ಯಕ್ಟ್ ಪ್ರಕಾರ ಏನು ಜಿಂದಾಲ್ ಅವರು ಯಾವ ರೀತಿ ಲಾರಿ ಓನರ್ಗಳಿಗೆ ರೇಟ್ ಫಿಕ್ಸ್ ಮಾಡಿದ್ದಾರೆ per ಕಿಲೋಮೀಟ್ರು, ಆ ರೇಟ್ ಫಿಕ್ಸ್ ಮಾಡಬೇಕು. ಆಮೇಲೆ ತಿಂಗಳ ಒಳಗಡೆ ಪೇಮೆಂಟ್ ಕೊಡಬೇಕು. ಪ್ರತಿ ಲಾರಿಗಳವರೆಗೆ ಪ್ರತಿದಿನ ಪೇಮೆಂಟ್ ತಲುಪ್ತಕ್ಕಂಥ ವ್ಯವಸ್ಥೆ ಆಗಬೇಕು. ಆಮೇಲೆ ಟ್ರಾನ್ಸ್ಪೋರ್ಟ್ಗಳು ಮಾರ್ಜಿನ್ ಸಪ್ರೇಟ್ ಇರಬೇಕು. ಲಾರಿಗಳ ರೇಟ್ ಸಪ್ರೇಟ್ ಇರಬೇಕು, ಟ್ರಾನ್ಸ್ಪೋರ್ಟ್ಗಳ ಮಾರ್ಜಿನ್ ಸಪ್ರೇಟ್ ಇರಬೇಕು. ಆಮೇಲೆ ಗಣಿಬಾಧಿತ ಪ್ರದೇಶಗಳಲ್ಲಿ ಇರ್ತಕ್ಕಂಥ ವಿದ್ಯಾವಂತ ಯುವಕರಿಗೆ ನೀವು ಕೆಲಸಗಳನ್ನು ಕೊಡಬೇಕು. ಯಾಕಂದರೆ ಇಲ್ಲಿನ ಅದಿರು ಪರ್ಚೇಸ್ ಮಾಡಿ ನೀವು ಅಲ್ಲಿ ಫ್ಯಾಕ್ಟ್ರಿಗಳನ್ನು ನಡೆಸ್ತಾ ಇದ್ದೀರಿ. ಆ ಭಾಗದ ಜನಗಳು ತಗೊಂತೀರಿ. ಇಲ್ಲೂ ಕೂಡ ಇವತ್ತು ಸಾವಿರಾರು ಜನಗಳು ನಿರುದ್ಯೋಗಿಗಳು, ವಿದ್ಯಾವಂತ ಯುವಕರಿದ್ದಾರೆ. ಇವ್ರಿಗೆ ಕೂಡ ಕೆಲಸ ಕೊಡಬೇಕು. ಇಲ್ಲಿ CSR ವರ್ಕ್ಗಳನ್ನು ಸಂಬಂಧಪಟ್ಟಂತೆ ತಮ್ಮ ಒಂದು ವ್ಯಾಪ್ತಿಯಲ್ಲಿ ಬಂದರೆ ತಾವು ಮಾಡಬೇಕು ಅಂತೇಳಿ ಭಾಳಷ್ಟು ಬೇಡಿಕೆಗಳನ್ನು ಇಟ್ಟು ಸುಮಾರು ನಾವು 1 ತಿಂಗಳ ಕಾಲ ಬಳ್ಳಾರಿ ಜಿಲ್ಲೆ, ವಿಜಯನಗರ ಜಿಲ್ಲೆ ಮತ್ತು ಕೊಪ್ಪಳ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಎಲ್ಲ ಫ್ಯಾಕ್ಟ್ರಿಗಳಿಗೆ ನಮ್ಮ ಬೇಡಿಕೆಗಳ ಒಂದು ಪತ್ರವನ್ನು ತಲುಪಿಸಿದ್ವಿ. ಅವ್ರ ಹತ್ರ ರಿಸೀವ್ ಕೂಡ ತಗೊಂಡಿದ್ದೀವಿ.
ಅದಾದಮೇಲೆ ನಾವು ಫೋನ್ ಮುಖಾಂತರ ಸಂಪರ್ಕ ಮಾಡಬೇಕು ಮತ್ತು ಯಥಾಸ್ಥಿತಿ ಅವ್ರು ಕಾಪಾಡ್ತಾರೆ. ಯಾರು ಕೂಡ ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ಮತ್ತೆ ನಿರ್ಲಕ್ಷ್ಯ ಭಾವನೆ, ಇವರೇನು ಮಾಡ್ತಾರೆ ಅನ್ನೋ ಭಾವನೆ ಮೇಲೆ ಇದ್ದಾರೆ. ಹಾಗಾಗಿ ನಾವು ಎಲ್ಲ ಟ್ರಾನ್ಸ್ಪೋರ್ಟ್ ಅಸೋಸಿಯೇಷನ್ ಎಲ್ಲರೂ ಸೇರಿಬಿಟ್ಟು ನಾವೊಂದು ತೀರ್ಮಾನ ಮಾಡಿ ಇವತ್ತು ತಾಲೂಕು ಆಫೀಸರ್ ತಹಸೀಲ್ದಾರ್ ಅವರಿಗೆ ಒಂದು ಮನವಿ ಮಾಡ್ತೀವಿ. ನಮ್ಮನ್ನು ನಿರ್ಲಕ್ಷ್ಯಕ್ಕೊಳಪಡಿಸ್ತಾ ಇದ್ದಾರೆ ಎಲ್ಲ ಹೊರಗಿನ ಫ್ಯಾಕ್ಟ್ರಿಗಳವರು. ನಮಗೆ ನ್ಯಾಯ ಬೇಕು. ಇಲ್ಲಿ ಟ್ರಾನ್ಸ್ಪೋರ್ಟ್ ಇಲ್ಲ ಅಂದರೆ ನಮ್ಮ ಜೀವನ ಕಷ್ಟ ಇದೆ. ಹಾಗಾಗಿ ನಮಗೆ ಟ್ರಾನ್ಸ್ಪೋರ್ಟ್ ಸಿಗೋವರೆಗೂ ಕೂಡ ನಾವು ಹೋರಾಟ ಮಾಡ್ತೀವಿ. ನಮಗೆ ಅವಶ್ಯಕವಾಗಿ ಕೊಡಲೇಬೇಕಂತ ಹೇಳಿ ನಾವು ಕಾನೂನಾತ್ಮಕವಾಗಿ ಇವತ್ತು ರಸ್ತೆ ತಡೆದು ಒಂದು ದಿನದ ಪ್ರತಿಭಟನೆಯನ್ನು ನಾವು ಹಮ್ಮಿಕೊಂಡಿದ್ದೀವಿ. ಇದೆಲ್ಲ ಅದಿರು ಹೋಗ್ತಲ್ಲ, ಎಲ್ಲ ಆಲ್ ಓವರ್ ನಮ್ಮ ದೇಶದಾಗ ಎಲ್ಲೂ ಹೋಗ್ತಾ ಇದ್ದೀವಿ. ಎಲ್ಲ ಫ್ಯಾಕ್ಟ್ರಿ ಸೇರಿ ನಾವು ಮಾತಾಡ್ತಿರೋದು. ಬರೀ ಬಳ್ಳಾರಿ ಹೊಸಪೇಟೆ ಸಿಕ್ಕಿದ್ದಿಲ್ಲ, ವೇದಾಂತ, ಮಾಂಡವಿ, ಈ ಆದ್ಯಾಸು ಎಷ್ಟು ನಮ್ಮ ಅದಿರು ನಮ್ಮ ಎಲ್ಲ ಫ್ಯಾಕ್ಟ್ರಿ ಈಗ ಸಾಮೋಪಾಯ, ಭೇದೋಪಾಯ, ದಂಡೋಪಾಯ ಈಗ ಬಂದಿದ್ದೀವಿ. ನಾವು ಹೋರಾಟ ಮಾಡಲಿಕ್ಕೆ ಬಂದಿದ್ದೀವಿ. ಸಾಮೋಪಾಯದಲ್ಲಿ ಕೇಳ್ತಾ ಇದ್ದೀವಿ, ಇದಕ್ಕೆ ಬಗ್ಗೆ ಇಲ್ಲ. ನೆಕ್ಸ್ಟ್ ಭೇದೋಪಾಯಕ್ಕೆ ಬರ್ತೀವಿ. ಕೊನೆಗೆ ದಂಡೋಪಾಯದ ಮುಖಾಂತರ ನಾವು ತಗೊಳ್ತೀವಿ ಅಂತಕ್ಕಂಥ ವಿಶ್ವಾಸ ನಮ್ಮೆಲ್ಲರಿಗೂ ಕೂಡ ಇದೆ. ಖಂಡಿತವಾಗ್ಲೂ ತಗೊಳ್ತೀವಿ. ನಮ್ಮ ಹಕ್ಕು. ಇಲ್ಲಿ ನೆಲ ನಮ್ಮದು, ಜಲ ನಮ್ಮದು, ಗಾಳಿ ನಮ್ಮದು. ಇಲ್ಲಿನ ವಾತಾವರಣದಲ್ಲಿ ಇಲ್ಲಿ ಕಷ್ಟ ನಷ್ಟಗಳನ್ನು ಅನುಭವಿಸ್ತಕ್ಕಂಥವ್ರು ನಾವು, ದುಡಿಮೆ ಫಲ ಅಂತಕ್ಕಂಥವ್ರು ಬೇರೆಯವರು. ಖಂಡಿತವಾಗ್ಲೂ ಈಗಾಗಲೇ ಬಿಡೋದಿಲ್ಲ. ನಮಗೂ ಕೂಡ ಇವತ್ತು ಬದುಕಿನ ದುರ್ಬರ ಪರಿಸ್ಥಿತಿಯಲ್ಲಿ ನಾವು ಇದ್ದೇವೆ. ಎಲ್ಲರಿಗೂ ಕೂಡ ಇವತ್ತು ಮನದಟ್ಟಾಗಿದೆ. ನಾವು ಒಗ್ಗಟ್ಟಿನಲ್ಲಿ ನಿಂತು ಹೋರಾಟ ಮಾಡದೇ ಇದ್ರೆ ನಮಗೇನೂ ಕೂಡ ಸಿಗೋದಿಲ್ಲ ಅಂತಕ್ಕಂಥದ್ದು ನಮಗೆ ಮನದಟ್ಟಾಗಿದೆ. ಖಂಡಿತವಾಗಲೂ ಎಲ್ಲ ಟ್ರಾನ್ಸ್ಪೋರ್ಟ್ಗಳು ಇದಕ್ಕೆ ನ್ಯಾಯ ಸಿಗೋವರೆಗೂ ಹೋರಾಟ ಮಾಡ್ತೀವಿ. ಸರ್, ಈಗ ಪ್ರಭಾವಿಗಳಂದ್ರೆ ಆ ಪ್ರಭಾವಿಗಳು ಮತ್ತು ಮುಂದಿನ ಹೋರಾಟ ಯಾವ ರೀತಿ ಇರ್ತದೆ? ಪ್ರಭಾವಿಗಳು ನಮ್ಮಲ್ಲಿ ಅಲ್ಲ, ನೀವು ಹೇಳಿದ್ರಿ ಬಳ್ಳಾರಿ ಮತ್ತು ಹೊಸಪೇಟೆ ಅಂತ ಹೇಳಿದ್ರಿ. ಮಧ್ಯವರ್ತಿಗಳು ಮತ್ತು ಪ್ರಭಾವಿಗಳು ಇಲ್ಲಿ ಏನಿಲ್ಲ. ಇಲ್ಲಿ ಯಾರಿಗೂ ಆಸ್ತಿ ಇಲ್ಲ. ಇಲ್ಲಿ ಕಾನೂನು ಪ್ರಕಾರ 2025 ಆಕ್ಟ್ ಏನು ಹೇಳ್ತದೆ ಅದನ್ನ ಪಾಲನೆ ಮಾಡಬೇಕು. ನಾವು ಫ್ಯಾಕ್ಟ್ರಿಗಳಿಗೆ ಕೇಳ್ತೀವಿ. ಯಾವುದೇ ಪ್ರಭಾವಿಗಳ ಹತ್ರ, ಮಧ್ಯವರ್ತಿಗಳ ಹತ್ರ ನಮ್ಮ ಸಂಪರ್ಕ ಇದೆ. ನಮ್ದು ಇರ್ತಕ್ಕಂಥದ್ದು ಫ್ಯಾಕ್ಟ್ರಿ ಅವ್ರ ಹತ್ರ. ನಮಗೆ ಇಲ್ಲಿ ಹಕ್ಕಿದೆ ಕೇಳಲಿಕ್ಕೆ, ನಮಗೆ ಪ್ರತಿಭಟನೆ ಮಾಡಲಿಕ್ಕೆ ಹಕ್ಕಿದೆ. ನಮ್ಮ ಹಕ್ಕನ್ನು ನಮಗೆ ಕೊಡ್ರಿ ಅಂತ ನಾವು ಅವ್ರ ಹತ್ರ ಹೋರಾಟ ಮಾಡ್ತೀವಿ. ಅದು ಸಿಗೋವರೆಗೂ ಕೂಡ ಮಾಡ್ತೀವಿ. ಈಗ ಇಂತಿಷ್ಟು ದಿನ ಅಂತ ಏನಾದರೂ ಒಂದು ಗಡುವು ಕೊಟ್ಟಿದ್ದೀರಾ? ಗಡುವು ನಿಗದಿಪಡಿಸಕ್ಕೆ ಬರೋದಿಲ್ಲ. ಇವತ್ತಿಂದ ಒಂದು ಹೋರಾಟ ಅವ್ರಿಗೆ ತಲುಪ್ತದೆ. ಇವತ್ತೇನಾಗಿದೆ ಅಂತಕ್ಕಂಥದ್ದು ಇವತ್ತು ತಲುಪ್ತದೆ. ಇದ್ರ ಮೇಲೆ ಅವರು ಏನು ತೀರ್ಮಾನಗಳು ತಗೊಳ್ತಾರೆ, ಅವ್ರು ಏನು ವಿಳಂಬ ಮಾಡ್ಕೊಂಡು ಹೋಗ್ತಾರೆ, ಅದ್ರ ಮೇಲೆ ನಮ್ಮ ಹೋರಾಟ ದಿನ ದಿನಕ್ಕೆ ಪ್ರಬಲವಾಗ್ತಾ ಹೋಗ್ತದೆ. ಅಂದರೆ ಮುಂದಿನ ಹೋರಾಟ ಉಗ್ರವಾಗಿರುತ್ತೆ ಅನ್ನೋ. ನೀವು ಒಂದು 4 ಮಾತುಗಳನ್ನು ಹೇಳಿದ್ರಿ. ಅದು ಎಲ್ಲೋ ಒಂದು ಕಡೆ ಮುಗಿದೋಗ್ಬಿಟ್ಟಿದೇನೋ ಅಂತ, ಲೇಟ್ ಆಗ್ಬಿಡ್ತೇನೋ ಅಂತ. ಯಾವ 4 ಇಲ್ಲ, ಈಗ ಸಾಮೋಪಾಯದಲ್ಲಿ ಇದೀವಿ. ಈಗ ಪ್ರಾರಂಭ ಇದು ಅಂತ್ಯ ಅಲ್ಲ, ಆರಂಭ ಇಲ್ಲ. ಇದು ಈಗ 2022ನೇ ಇಸ್ವಿಯಲ್ಲಿ ನಮ್ಮದು ಒಂದು ಅಸೋಸಿಯೇಷನ್ ಪ್ರಾರಂಭ ಆಗ್ತದೆ. ಅವತ್ತಿಂದ ಕೂಡ ನಾವು ಇವತ್ತು ಜಿಂದಾಲ್ ಆ್ಯಕ್ಟಿವ್ ಮೈಂಡ್ಸ್ಗಳಿಂದ ಭಾಳಷ್ಟು ಜನ ಬದುಕ್ತಿದ್ರು, ಏನೋ ಒಂದು ಜೀವನ ಆಗ್ತಿತ್ತು ಅಂತೇಳಿ ನಾವು ಕೂಡ ಸುಮ್ಮನೆ ಇದ್ವಿ. ಈಗ ಅವ್ರು ತೆಗೆದ ಮೇಲೆ ನಮಗೆ ಭಾಳಷ್ಟು ಸಮಸ್ಯೆ ಬಂದಿರ್ತಕ್ಕಂಥದ್ದು. ಹಾಗಾಗಿ ಈಗ ಅನಿವಾರ್ಯವಾಗಿ ಎಲ್ಲ ಏನು ಜಿಂದಾಲಿಂದ ಏನು ತೆಗೆದಿರ್ತಕ್ಕಂಥ ಎಲ್ಲ ಟ್ರಾನ್ಸ್ಪೋರ್ಟ್ಗಳನ್ನು ನಾವು ಎಲ್ಲೋ ಒಂದು ಕಡೆ ನಿಯೋಜನೆ ಮಾಡಲೇಬೇಕು. ಯಾಕೆಂದರೆ ಟ್ರಾನ್ಸ್ಪೋರ್ಟ್ನಿಂದಲೇ ಜೀವನ ಮಾಡ್ತಕ್ಕಂಥ ಭಾಳ ಜನ ಇದ್ದಿತ್ತು. ಹಾಗಾಗಿ ಈಗ ಭಾಳ ಪ್ರಬಲವಾಗಿ ಹೋರಾಟ ಮಾಡ್ತೀವಿ. ಈಗ ಸಾಮೋಪಾಯ ಮುಗಿದಿಲ್ಲ. ಸಾಮೋಪಾಯ ಇವತ್ತು ಆರಂಭ. ಎಲ್ಲೋ ನಿಮ್ಮಲ್ಲಿ ಒಗ್ಗಟ್ಟು ಕೊರತೆ ಕಾಣ್ತಾ ಇದೆ ಅಂತ ಕಾಣಿಸ್ತಾ ಇದೆ. ಒಗ್ಗಟ್ಟಿನ ಕೊರತೆ ಏನಿಲ್ಲ, ಪ್ರಾರಂಭ ಅಂತ ಹೇಳ್ತೀವಲ್ಲ, ಇಲ್ಲ ಈ ಪ್ರಾರಂಭ ಏನಂದ್ರೆ ನಮ್ಮ ತಾಲೂಕಿನಾಗ ಸುಮಾರು 9 ಮೈಸೂರು ಕಡೆಗೆ ಹುಲಿಗಂಡೆ ಇರ್ಬೋದು, ನರಸಾಪುರ ಇರ್ಬೋದು, ಅಪ್ಪನಹಳ್ಳಿ ಇರ್ಬೋದು. ಇವಾಗ ಅಲ್ಲಿ ಹೋರಾಟ ಮಾಡೋಕೆ ಅಲ್ಲಿ ಕೂಡ ನಮ್ಮ ಟ್ರಾನ್ಸ್ಪೋರ್ಟ್ ಕೂಡ ಸ್ಥಳೀಯವಾಗಿ ಏನು ಲೋಕಲ್ ಅದಾಗ ಅಲ್ಲಿ ಕೆಲವಷ್ಟು ಜನ ಅಲ್ಲೇ ಇದ್ದಾರೆ ಗೇಟಾಗಿ. ಯಾಕಂತಂದ್ರೆ ಇವಾಗ ನಾವು ಇಲ್ಲಿದ್ದೀವಿ ಅಂತಂದ್ರೆ ಅಲ್ಲಿ ಮೂವ್ಮೆಂಟ್ ಆಗ್ತದೆ. ಅದ್ರ ರೀತಿ ಹೋದಾಗ ಕೆಲವಷ್ಟು ಜನ ಅಲ್ಲಿ ಯಾವ ಭಾಗದಾಗ ಲೋಕಲ್ ಅದಾಗ ಅವ್ರನ್ನ ಅಲ್ಲೇ ಗೇಟಲ್ಲಿ ಕುಂದಿರಿಸಿ ಅದಕ್ಕೋಸ್ಕರ ಇಲ್ಲಿ ಸ್ವಲ್ಪ ಜನಗಳು ಏನಾದ್ರೆ ಟ್ರಾನ್ಸ್ಪೋರ್ಟೇಷನ್ ಸ್ವಲ್ಪ ಕಮ್ಮಿ ಬಂದಿದ್ದಾರೆ. ಇವಾಗ ಸಾಯಂಕಾಲ ಹತ್ರ ಅವ್ರು ಕೂಡ ಎಲ್ಲ ಅಲ್ಲೇನೋ ಹೋರಾಟ ಮುಗಿಸ್ಕೊಂಡು ಅವ್ರು ಇಲ್ಲೇ ನಾವು ತಗೋ ನಮ್ದು ಇನ್ನೂ ಶಕ್ತಿ ನಿಮಗೆ ಕಾಣ್ತವೆ, ಇನ್ನೂ ಎಷ್ಟು ಶಕ್ತಿ ಐತೆ ಅಂತೇಳಿ. ನಿಮ್ಗೆ ಏನನ್ಸುತ್ತೆ ಸ್ವಲ್ಪ ಆದರೆ ಗಟ್ಟಿ ಇಲ್ಲ ಅಂತ ನಿಮ್ಗೆ ವಾದ ಇರ್ಬೋದು. ಆದರೆ ಎಲ್ಲೆಲ್ಲಿ ನಮ್ಮ ಒಂದೇ ತಲೆ ಮೈಸೂರು 6 ಸೊಂದು ತಾಲೂಕಿನಾಗ ಸುತ್ತಮುತ್ತ ದಿಕ್ಕಿಗೆ ಒಂದು 15-20 ಕಿಲೋಮೀಟರ್ ದೂರ ಅದಾವೆ. ಅಲ್ಲೆಲ್ಲೇ ಲೋಕಲ್ ನಮ್ಮ ಟ್ರಾನ್ಸ್ಪೋರ್ಟ್ ಏನಾದ್ರೆ ಇಲ್ಲ ಅಲ್ಲೇ ಹೋಗಿ ಅಲ್ಲೇ ಕುತ್ಕೊಂಡು ಗೇಟಲ್ಲಿ ಕುತ್ಕೊಂಡು ಒಂದು ಟ್ರಾನ್ಸ್ಪೋರ್ಟನ್ನು ಸ್ಟ್ರೈಕ್ ಐತಲ್ಲ, ಒಂದು ಯಾವುದೇ ರೀತಿ ಮೂವ್ಮೆಂಟ್ ಆಗ್ದಂಗೆ ಅಲ್ಲಿ ನೋಡ್ಕೊಂಬಕ್ಕೋಸ್ಕರ ನಮ್ಗೆ ಇಲ್ಲಿ ಸಂಖ್ಯೆ ಕಮ್ಮಿ ಇರ್ಬೋದು. ಅಷ್ಟೇ ಬಿಟ್ಟರೆ ನಾವು ಎಲ್ಲರೂ ಒಗ್ಗಟ್ಟಿನಿಂದ ನಮ್ಮ ಶಕ್ತಿದು ನಿಜ ಗಾಢವಾಗಿದೆ. ಮುಂದಿನ ದಿನಗಳಲ್ಲಿ ಇನ್ನೂ ಇದಕ್ಕಿಂತ ಹೆಚ್ಚಿನಾಗಿ ಹೋರಾಟ ಆಗೋಕ್ಕಂತೂ ನಾವು ರೆಡಿ ಆಗ್ತೀವಿ. ಅವಾಗಲೇ ಹೇಳಿದ್ರಿ, ವೇದಿಕೆ ಮೇಲೆ ಮಾತಾಡ್ತಾ ಹೇಳಿದ್ರಿ,
15 ದಿನಗಳ ಮುಂಚೆನೇ ನಾವು ಎಚ್ಚೆತ್ಕೊಂಡಿದ್ರೆ ಏನೋ ಒಂದು ಕಡೆ ಒಳ್ಳೆಯದಾಗ್ತಿತ್ತು. ಆದರೆ ಈಗ ಎಲ್ಲೋ ಒಂದು ಕಡೆ ಕಾಲ ಮಿಂಚಿದೆ ಅನ್ನೋವಂಥ ಒಂದು ಮಾತು ವೇದಿಕೆ ಮೇಲೆ ಮಾತಾಡುವಾಗ ಹೇಳಿದ್ರಿ. ನಿಮ್ಮ ಒಗ್ಗಟ್ಟು ಆಗೋದಕ್ಕೆ ವಿಳಂಬ ಆಯಿತಾ ಅಂತ? ಇದು ಆ್ಯಕ್ಚುಲಿ ನಾನು JSW ಸಂಬಂಧಪಟ್ಟಂಗೆ ಅದನ್ನು ಮಾತಾಡಿದ್ದು. ಈಗ ಹೊರ ರಾಜ್ಯಗಳು ಅಥವಾ ಜಿಲ್ಲೆಗಳು ಸಂಬಂಧ ಇವತ್ತು ಎಲ್ಲರೂ JSW ಒಂದು ಕ್ಯಾಪ್ಟಿವ್ ಮೈನ್ಸ್ 5-6 ಮೈನ್ಸ್ಗಳು ಇರ್ತಕ್ಕಂಥ ಟ್ರಾನ್ಸ್ಪೋರ್ಟರ್ಗಳೆಲ್ಲ 100-150 ಜನ ಹೊರಗೆ ಬಿಟ್ಟಿರ್ತಾರೆ. ಈಗ ಇರ್ತಕ್ಕಂಥ ಒಂದು 50% ಮಟ್ಟ ಅದುವೇ ಏನೋ ಸಾಗಾಣಿಕೆ ಆಗ್ತಿರ್ತಿಲ್ಲ. ಅದರಲ್ಲಿ ಅಟ್ಲೀಸ್ಟ್ ನಾವು ಎಲ್ಲೆಲ್ಲ ಹೊರಗಡೆ ಅಲ್ಲಿ 100% ಮಾಡೋ ಫ್ಯಾಕ್ಟ್ರಿಗಳಿದ್ದಾವೆ. ಅಂದರೆ 10 ಜನ ಹೊರಗಡೆ ಇರ್ತಕ್ಕಂಥ ಫ್ಯಾಕ್ಟ್ರಿಗಳು ಹೊರಗಡೆ ಮಾಡ್ತಾರೆ. ಸೊ ಈಗ ಅದರಲ್ಲಿ ಒಂದು 50% ಆದರೆ ಒಂದು 4,000 8,000 ಟನ್ ಆ ಥರ ಎಲ್ಲ ಒಂದು ಸ್ವಲ್ಪ ಮಂದಿಗೆ ಅಕಂಡೆಂಟ್ ಆಗ್ತದೆ, ಎಲ್ಲರಿಗೆ ಅನುಕೂಲ ಆಗ್ತದೆ ಹೊರಗೆ. ತದನಂತರ JSW ಕೂಡ ನಾವು ಎಲ್ಲ ನಮ್ಮ ರಾಜಕೀಯವಾಗಿ ಕೂಡ ನಾವು ಎಲ್ಲ ಪಕ್ಷಾತೀತವಾಗಿ ಸಂಡೂರಿನಲ್ಲಿ ಯಾರು ಟ್ರಾನ್ಸ್ಪೋರ್ಟ್ಗಳು ಬರೀ ಇಂಥ ಪಕ್ಷದಲ್ಲೇ ಮಾಡ್ಬೇಕಂತ ಏನಿಲ್ಲ. ಆಂಧ್ರ ರೂಲ್ ಏನಿಲ್ಲ ನಮ್ಮಲ್ಲಿ. ಆಂಧ್ರದಲ್ಲಿ ಅಂದರೆ ಯಾವ ಅಧಿಕಾರಕ್ಕೆ ಬರುತ್ತೆ ಅವರೇ ರೂಲ್, ಅವ್ರು ಮಾಡಿದ್ದೇ ಇದು. ಆ ಥರ ಕೆಲವು ಕಡೆ ನಡೀತಿತ್ತು. ಬಟ್ ಆದರೆ ಸಂಡೂರು ತಾಲೂಕಿನಲ್ಲಿ ಆ ಥರ ಇಲ್ಲ. ಎಲ್ಲರೂ ಪಕ್ಷಾತೀತವಾಗಿ ಎಲ್ಲರೂ ಟ್ರಾನ್ಸ್ಪೋರ್ಟ್ರು ಅವ್ರವ್ರ ಜೀವನೋಪಾಯ ಅವ್ರವ್ರ ಕೆಲಸ ಅವ್ರು ಮಾಡ್ಕೊಂತಿದ್ರು. ಇವತ್ತು ಎಲ್ಲ ಸ್ನೇಹಿತರು ಕೂಡ ನಮ್ಮ ಎಲ್ಲ ಪಕ್ಷದವರು ಕೂಡ ಇದ್ದಾರೆ ಟ್ರಾನ್ಸ್ಪೋರ್ಟ್ರು. ಬರೀ ನಾವೇನು ಬರೀ ಕಾಂಗ್ರೆಸ್ನೋ ಅಥವಾ JDSನೋ ಅಥವಾ BJP ನಾವೆಲ್ಲರೂ ಕೂಡ ಪಕ್ಷಾತೀತವಾಗಿ ಟ್ರಾನ್ಸ್ಪೋರ್ಟ್ ಅಂದರೆ ನಮ್ಮ ಜೀವನೋಪಾಯಕ್ಕೆ ಕಂಡುಕೊಳ್ಳೋಕ್ಕೆ ನಾವು ಪಕ್ಷ ಬೇರೆ. ರಾಜಕಾರಣ ಬಂದಾಗ ಎಲೆಕ್ಷನ್ 15 ದಿನ ಇರ್ತದೆ. ಆದರೆ ನಮ್ಮ ಜೀವನೋಪಾಯಕ್ಕಾಗಿ ನಾವು ಎಲ್ಲರೂ ಕೂಡ ಒಗ್ಗಟ್ಟಾಗಿ ಈ ಒಂದು ಬೇಡಿಕೆಯನ್ನು ನಾವೆಲ್ಲರೂ ಕೂಡ ಎದುರಿಸ್ತೀವಿ. ಇದನ್ನು ಅತ್ಯಂತ ನಮ್ಮ ಅಧ್ಯಕ್ಷರು ಹೇಳ್ದಂಗೆ ನಾವೆಲ್ಲರೂ ಕೂಡ ಮುಂದಿನ ದಿನಮಾನದಲ್ಲಿ ಸ್ಟೆಪ್ 1, ಸ್ಟೆಪ್ 2, ಸ್ಟೆಪ್ 3 ಮುಂದಕ್ಕೆ ಏನಾಗ್ತದೆ ಮುಂದೆ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಎಲ್ಲವನ್ನು ಕೂಡ ತಡೆ ಹಿಡಿದಿದ್ವಿ. ಆ ವರದಿ ಪ್ರಾಂತ್ಯಕ್ಕೆ ನಾವು ಇದ್ರ ಮುಖಾಂತರ ಒಂದು ಸಂದೇಶವನ್ನು ಕೊಡ್ತಾ ಇದ್ವಿ. ಮುಂದಿನ ದಿನಗಳಲ್ಲಿ ನೀವು ಖಂಡಿತವಾಗಲೂ ಸಂಡೂರು ತಾಲೂಕಿನಲ್ಲಿರ್ತಕ್ಕಂಥ ಎಲ್ಲ ಟ್ರಾನ್ಸ್ಪೋರ್ಟ್ಗಳಿಗೆ ನೀವು ಟ್ರಾನ್ಸ್ಪೋರ್ಟ್ ಕೊಡಬೇಕು ಅನ್ನುವಂಥದ್ದು ನಮ್ಮ ಪ್ರಬಲವಾದ ವಾದ. ಯಾವ ಕಾರಣಕ್ಕಾಗಿ ಸ್ಥಳೀಯರಿಗೆ ನಿರ್ಲಕ್ಷ್ಯ ಮಾಡಿದಾರಂತ? ಅದು ಮೊದಲಿನಿಂದ ಕೂಡ ಕೆಲವು ಪ್ರಭಾವಿಗಳು, ಕೆಲವು ಭ್ರಷ್ಟ ವ್ಯವಸ್ಥೆಗಳಿಂದ ಇಲ್ಲಿ ಸ್ಥಳೀಯರಿಗೆ ಟ್ರಾನ್ಸ್ಪೋರ್ಟ್ ಸಿಗಲಾರ್ದಂಗೆ ಆಗಿದೆ. ಅದ್ರ ಉದ್ದೇಶ ಏನಂದರೆ ಇವತ್ತು ಜಿಂದಾಲ್ ಅವರು ಏನು ರೇಟ್ ಫಿಕ್ಸ್ ಮಾಡ್ಯಾರ per ಕಿಲೋಮೀಟರ್ ರೇಟ್ ಕೇಳ್ತಿರೋದೇ ಅದೇ ಉದ್ದೇಶ. ಯಾಕಂದರೆ ಹೊರಗಿನ ಟ್ರಾನ್ಸ್ಪೋರ್ಟ್ಗಳವರು ಇವತ್ತು ಕಾಂಪಿಟೇಷನ್ ನಡೀತಾ ಇದ್ದಾರೆ. ಯಾರು ಕಡಿಮೆ ರೇಟಿಗೆ ಟ್ರಾನ್ಸ್ಪೋರ್ಟ್ ಕೊಡ್ತಾರೆ ಟ್ರಾನ್ಸ್ಪೋರ್ಟ್ ಮಾಡಿಕೊಡ್ತಾರೆ ಅಂಥವ್ರಿಗೆ ಕೊಡಬೇಕಂತೇಳಿ. ಈಗ ಅಲ್ಲೇನು ಮಾಡ್ತಾರೆ, ಹೊಸಪೇಟೆ ಮತ್ತು ಬಳ್ಳಾರಿನಲ್ಲಿರ್ತಕ್ಕಂಥ ಪ್ರಭಾವಿಗಳು ಇಲ್ಲಿ ಕೆಲವು ಭ್ರಷ್ಟರನ್ನು, ಕೆಲವು ವ್ಯವಸ್ಥೆಗಳನ್ನು ಇಟ್ಕೊಂಡು ಅಲ್ಲಿ ಫ್ಯಾಕ್ಟ್ರಿಗಳಲ್ಲಿ ಟ್ರಾನ್ಸ್ಪೋರ್ಟ್ ತಗೊಂಡು ಅವ್ರಿಗೇನೋ ಸ್ವಲ್ಪ ಸಮಥಿಂಗ್ ಮಾಡಿ ಆ ವ್ಯವಸ್ಥೆ ಮುಖಾಂತರ ಅವ್ರು ಹೋಗ್ತಾರೆ. ಇಲ್ಲಿ ಸ್ಥಳೀಯರಿಗೆ ಟ್ರಾನ್ಸ್ಪೋರ್ಟ್ ಕೊಟ್ಟರು ಸ್ಥಳೀಯರು ಯಾರು ಕೂಡ ₹1 ಬೇರೆಯವ್ರಿಗೆ ಕೊಡೋದಿಲ್ಲ. ಹಾಗಾಗಿ ಇವತ್ತು ಪ್ರಭಾವಗಳು ಇರ್ತಕ್ಕಂಥವ್ರು ಮೊದಲಿಂದ ಆ ವ್ಯವಸ್ಥೆಯಲ್ಲಿ ಬಂದಿದ್ದಾರೆ. ಅವರು ಆ ವ್ಯವಸ್ಥೆಯಲ್ಲಿ ಹೋಗ್ತಾ ಇದ್ದಾರೆ. ಸ್ಥಳೀಯರಿಗೆ ಟ್ರಾನ್ಸ್ಪೋರ್ಟ್ ಕೊಟ್ಟರೆ ಸಿಗೋದಿಲ್ಲ ಏನು ಅನ್ನುವಂಥ ಅವಕಾಶ. ಸುಪ್ರೀಂ ಕೋರ್ಟ್ಗೆ ಸ್ಥಳೀಯರಿಗೆ ಅವಕಾಶ ಮಾಡಿಕೊಡ್ಬೇಕಂತ ಹೇಳಿದ್ರು. ಹೌದು, ಅದನ್ನು ನೇರವಾಗಿ ಉಲ್ಲಂಘನೆ ಮಾಡಿದಂಗೆ ಆಗುತ್ತಲ್ಲ. ಈಗ ಅದನ್ನೇ ನಾವು ಪ್ರಶ್ನೆ ಮಾಡ್ತಾ ಇದ್ದೀವಿ. ಇವತ್ತು ಯಾವುದೇ ಕಂಪನಿಗಳು ಪ್ರಾರಂಭ ಆಗಬೇಕಾದ್ರೆ ಸಾರ್ವಜನಿಕ ಸಭೆಗಳು ಅಂಥ ಸಂದರ್ಭದಲ್ಲಿ ಅವರು ಆಶ್ವಾಸನೆಯನ್ನು ಕೊಡ್ತಾರೆ, ಎಲ್ಲ ಸ್ಥಳೀಯರಿಗೆ ಅವಕಾಶಗಳನ್ನು ಮಾಡಿಕೊಡ್ತಾರೆ. ಸುಪ್ರೀಂ ಕೋರ್ಟ್ ನಿಯಮ ಕೂಡ ಇದೆ, ಅದನ್ನು ಕೂಡ ಅವರು ಉಲ್ಲಂಘನೆ ಮಾಡ್ತಾರೆ. ಇವತ್ತು ಫ್ಯಾಕ್ಟ್ರಿಗಳು, ಟ್ರಾನ್ಸ್ಪೋರ್ಟ್ಗಳು ಮತ್ತು ಕಾಂಪಿಟೇಷನ್ ಇರ್ತಾರೆ. ಕಾಂಪಿಟೇಷನ್ ಇಟ್ಟು ಸ್ಥಳೀಯರಿಗೆ ಸಿಗಲಾರ್ದಂಥ ವ್ಯವಸ್ಥೆಯನ್ನು ಮಾಡ್ತಾರೆ. ಏಪ್ರಿಲ್ 1ನೇ ತಾರೀಕಿಗೆ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ವಿ. ಅಲ್ಲಿಂದ ಇಲ್ಲಿವರೆಗೆ ಯಾವ ಪೊಸಿಷನ್ನಲ್ಲಿ ಬಂದಿದೆ? ಏಪ್ರಿಲ್ 1ನೇ ತಾರೀಕು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ವಿ. ತಮ್ಮ ಪತ್ರಿಕೆಯಲ್ಲಿ ಬರೆದಿರ್ತಕ್ಕಂಥ ಎಲ್ಲ ವರದಿಗಳನ್ನು ನಾವು ಎಲ್ಲ ಫ್ಯಾಕ್ಟ್ರಿಯವರಿಗೆ ಅಟ್ಯಾಚ್ ಮಾಡಿ ಕೊಟ್ಟಿದ್ವಿ. ಈ ಥರ ಪತ್ರಿಕೆಯಲ್ಲಿ ವರದಿ ಬಂದಿದೆ, ರಾಜ್ಯದ ಸುದ್ದಿ ಆಗಿದೆ, ಸೋಷಿಯಲ್ ಮೀಡಿಯಾದಲ್ಲಿ ಬಂದಿದೆ. ದಯಮಾಡಿ ಈ ಸಾರಿ ನೀವು ನಿರ್ಲಕ್ಷ್ಯ ಮಾಡಬೇಡ್ರಿ. ನೀವು ಸ್ಥಳೀಯರನ್ನ ಪರಿಗಣನೆ ತಗೊಂಡು ಸ್ಥಳೀಯ ಟ್ರಾನ್ಸ್ಪೋರ್ಟ್ಗಳಿಗೆ ಅವಕಾಶ ಮಾಡಿಕೊಡಲೇಬೇಕು. ಇಲ್ಲಾಂದ್ರೆ ನಾವು ಅಲ್ಲಿ ನಿಲ್ಲಿಸಿ ಪ್ರತಿಭಟನೆ ಮಾಡ್ತೀವಿ, ಹೋರಾಟ ಮಾಡ್ತೀವಿ ಅಂತ ಹೇಳಿ ಬಂದಿದ್ದೀವಿ. ಇದೆಲ್ಲ ಸುಮಾರು ನಮಗೆ 15-20 ದಿವಸಗಳು ಟೈಮ್ ತಗೊಂಡು 3 ಜಿಲ್ಲೆಗಳಿಗೆ ಹೋಗಿ ಎಲ್ಲ ಸಂಪರ್ಕ ಮಾಡಿ ಹೇಳಿದ್ವಿ. ಆದರೂ ಕೂಡ ಅವರು ಈ ಒಂದು ಅವಕಾಶವನ್ನು ನಮಗೆ ಮಾಡಿಕೊಟ್ಟಿದ್ದಾರೆ. ಮತ್ತು ಜಿಂದಾಲ್ ಅಂತೂ ಅತಿ ಹೆಚ್ಚು ಕ್ಯಾಪ್ಟಿವ್ ಮೈನ್ಸ್ ಅಂತ ಇರ್ಬೋದು, ಪ್ರೈವೇಟ್ NMDC ಮೂಮೆಂಟ್ ಇರ್ಬೋದು, ಅವರು ಇವತ್ತು ನಮಗೆ ಭಾಳ ಸ್ಥಳೀಯ ಟ್ರಾನ್ಸ್ಪೋರ್ಟ್ರಿಗೆ ಅನ್ಯಾಯ ಆಗಿದೆ. ಅವರಿಗೆ ಮಾಡಿರ್ತಕ್ಕಂಥ ಹೆಲ್ಪ್ ನಮ್ಮ ಸ್ಥಳೀಯ ಟ್ರಾನ್ಸ್ಪೋರ್ಟ್ ಯಾರಿಗೂ ಮಾಡಿಲ್ಲ.
ಇವತ್ತು ಕನೂರು ಬೆಟ್ಟ ವಿಚಾರ ಆಗಿರ್ಬೋದು, ಸ್ಥಳೀಯವಾಗಿ ರೋಡಿನ ಸಮಸ್ಯೆ ಆಗಿರ್ಬೋದು, ದಾರಿ ಸಮಸ್ಯೆಗಳಾಗಿರ್ಬೋದು, ಎಲ್ಲ ಒಂದು ತನು ಮನ ಧನ ಮತ್ತೆ ವಿತ್ ಗ್ರಾಮ ಪಂಚಾಯತಿ ಮೆಂಬರ್ಗಳು ಕರ್ಕೊಂಡೋಗಿ ಮೀಟಿಂಗು ಮಾಡಿಸಿ ಬಂದ್ಬಿಟ್ರು. ಮತ್ತೆ ಅಲ್ಲಿ ಹೋಗಿ ಅವರಿಗೆ ಅವತ್ತಿನ ದಿನ ಭಾಳ ದಿನದಿಂದ ನಮಗೆ ಮೈಸಾಗಿದ್ದಿಲ್ಲ ಅಂತೇಳಿ ವಿನೋದ್ ನಾವಲ್ ಸರ್ ಭಾಳ ಪ್ರೀತಿಯಿಂದ ಹಂಪಿ ವ್ಯವಸ್ಥೆಗೆ ಮೀಟಿಂಗ್ ಮಾಡಿ ಆ ಬೆಳ್ಳಿ ನಾಣ್ಯಗಳು ಕೊಟ್ಟಿದ್ದು ನಾವೆಲ್ಲ ಕರ್ಕೊಂಡು ಮೆಂಬರ್ಗಳು ಅಲ್ಲಿ ಮೀಟಿಂಗ್ ಮಾಡಿಸಿದ್ದೆ. ಹಂಗೆ ಅದೇ ಒಂದು ವರ್ಷದಲ್ಲಿ ಎಲ್ಲರನ್ನ ಮನೆಗೆ ಇಟ್ಬಿಡ್ರಪ್ಪ, ನೀವು ಸಾಕು ಇಷ್ಟು ವರ್ಷ ದುಡಿದದ್ದು ನಾವು ಇನ್ನು ಸ್ವಂತ ಮಾಡ್ಕೊಂತೀವಿ ನಿಮ್ಮ ಏನು ಅಂತ ಹೇಳಿ ನಮ್ಮ ಸ್ಥಳೀಯ ಆಶ್ವಾಸನೆಗಳು ಕೊಟ್ಟು ಇವತ್ತೆಲ್ಲ ರಂಗದಲ್ಲಿನೂ ನಮ್ಮನ್ನು ಬಲಪೋಷಣೆ ಮಾಡಿ ಇವತ್ತು ಎಲ್ಲರಿಗೂ ಅನ್ಯಾಯ ಮಾಡೋ ಒಂದು ವಿಚಾರ ಮಾಡಿದ್ದಾರೆ. ಮುಂದಿನ ದಿನಗಳಿಗೆ ಅದಕ್ಕೆ ಉಗ್ರವಾದ ಹೋರಾಟ ಇವತ್ತೇನು ನಾವು ಹಮ್ಮಿಕೆಂಬ ವಿಚಾರ ಮಾಡಲೇಬೇಕು, ಮಾಡ್ತೀವಿ. ಅದನ್ನು